ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಕ್ಟಿವ್ ಕ್ಯಾಟಲಿಸ್ಟ್ ಆ್ಯಂಡ್ ನಿನ್ನೆ ತಾನೇ ನಿಮಗೆ ಥರ್ಡ್ ಸೆಮ್ ರಿಸಲ್ಟ್ ಬಂದಿದೆ. ಸೊ ಮುಖ್ಯವಾಗಿ ಇಲ್ಲಿ ರಿವ್ಯಾಲ್ಯೂಯೇಷನ್ ಡೇಟ್ಸ್ ಯಾವಾಗ ಮತ್ತು ನೀವು ಒಂದು ವೇಳೆ ಬ್ಯಾಕ್ಲಾಗ್ ಇದ್ದರೆ ಯಾವಾಗ ಎಕ್ಸಾಮನ್ನು ಬರಿಬೋದು ಅಂತ ಕ್ಲಿಯರ್ ಮಾಡ್ತೀನಿ. ಫಸ್ಟ್ ಥಿಂಗ್, ರಿವ್ಯಾಲ್ಯೂಯೇಷನ್ ಬಂದುಬಿಟ್ಟು ನೆಕ್ಸ್ಟ್ ವೀಕ್, ಓಕೆ, ಅಂದರೆ ಈ ವೀಕ್ ಅಲ್ಲ, ನೆಕ್ಸ್ಟ್ ಅಂದರೆ ಆಫ್ಟರ್ 7th 8th 9th 10th. ಸೊ ಆವಾಗ ಅರೌಂಡ್ 8 9 10 ದೇ ವಿಲ್ ರಿಲೀಸ್ ದ ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ಸ್. ನೀವು ಕಾಲೇಜಲ್ಲೇ ಫಿಲ್ ಮಾಡಬೇಕಾಗತ್ತೆ. ಹೇಗೆ ಫಿಲ್ ಮಾಡಬೇಕು, ಎಷ್ಟು ಫೀಸ್ ಅಂದರೆ ಇಟ್ ಈಸ್ 650 ಆರ್ 640 ಐ ಗೆಸ್. ಯಾಕಂದರೆ 30 or 40 rupees ಇಸ್ ಫಾರ್ ಯರ್ ಅಪ್ಲಿಕೇಶನ್. ಓಕೆ, ಕಾಲೇಜಲ್ಲಿ ಕೊಡ್ತಾರೆ, ಅದನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಆ್ಯಂಡ್ ರಿವ್ಯಾಲ್ಯೂಯೇಷನ್ ಅಮೌಂಟ್ ನಿಮಗೆ ಗೊತ್ತಿದೆ. ಆ್ಯಂಡ್ ಸೊ ರಿವ್ಯಾಲ್ಯೂಯೇಷನ್ ಡೇಟ್ಸನ್ನು ಅನೌನ್ಸ್ ಮಾಡಿದಾಗ ನಿಮ್ಮ ಕಾಲೇಜಲ್ಲಿ ನೀವು ಫಿಲ್ ಮಾಡಿಕೊಡ್ಬೇಕಾಗತ್ತೆ ಫಾರ್ಮ್. ಆ ಫಾರ್ಮಲ್ಲಿ ಯು ವಿಲ್ ಬಿ ಗೆಟ್ಟಿಂಗ್ ಸಮಥಿಂಗ್ ಲೈಕ್ ಸಬ್ಜೆಕ್ಟ್ ಕೋಡ್ ಬರೀಬೇಕು, ಯಾವ ಸಬ್ಜೆಕ್ಟ್ ಅಂತ ನೇಮ್ ಬರೀಬೇಕು. ಅದೊಂದು ಫಾರ್ಮನ್ನು ಫಿಲ್ ಮಾಡಿಬಿಟ್ಟು ಕೊಡಬೇಕು. ಇಟ್ ವಿಲ್ ಬಿ ಇನ್ ಅ ಟೇಬಲ್ ಫಾರ್ಮ್ಯಾಟ್, ಆಯಿತಾ. ಆ್ಯಂಡ್ ಇನ್ನು ಬ್ಯಾಕ್ಲಾಗ್ ಎಕ್ಸಾಮ್ ಅಥವಾ ಏನಾದರೂ ಬ್ಯಾಕ್ಲಾಗ್ ಇದ್ದರೆ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಅಥವಾ ಥರ್ಡ್ ಸೆಮ್, ಸೊ ಬ್ಯಾಕ್ಲಾಗ್ ಇರೋರು ಏನು ಮಾಡಬೇಕು ಅಂದರೆ ಆಲ್ ಕ್ಯಾನ್ ರೈಟ್ ದ ಎಕ್ಸಾಮ್ ಅಲ್ವಾ. ಸೊ ಅದು ಬಂದ್ಬಿಟ್ಟು ಇಟ್ ಈಸ್ ಕಾಲ್ಡ್ ಆಸ್ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮ್ ವಿಚ್ ವಿಲ್ ಬಿ ಕಂಡಕ್ಟೆಡ್ ಇನ್ ದ ಮಂತ್ ಆಫ್ ಏಪ್ರಿಲ್ ಆರ್ ಮೇ. ಮೋಸ್ಟ್ಲಿ ಏಪ್ರಿಲ್ ಅನಿಸುತ್ತೆ, ಯಾಕಂದರೆ ಇವಾಗ March 4th, ವಿದಿನ್ ನೆಕ್ಸ್ಟ್ ವೀಕ್ ದೇ ವಿಲ್ ರಿಲೀಸ್ ದ ಸಮ್ಮರ್ ಸೆಮಿಸ್ಟರ್ ಟೈಮ್ ಟೇಬಲ್. ಸೊ ಅವಾಗಲೇ ನೀವು ಬರಿಬಹುದು. ಆ್ಯಂಡ್ ಯು ಆರ್ ಗೆಟಿಂಗ್ ದಿಸ್ ಆಸ್ ಅ ವೆರಿ ಗುಡ್ ಚಾನ್ಸ್. ಮೇಕ್ ಶ್ಯೂರ್ ದಟ್ ಯು ಆರ್ ಯುಟಿಲೈಸಿಂಗ್ ಇಟ್. ಆ್ಯಂಡ್ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮ್ ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ, ಬಿಕಾಸ್ ದಿಸ್ ವಿಡಿಯೋ ವಾಸ್ ಆಲ್ ಅಬೌಟ್ ವೆನ್ ಇಸ್ ರಿವ್ಯಾಲ್ಯೂಯೇಷನ್ ಆ್ಯಂಡ್ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮನ್ನು ಯಾರ್ಯಾರು ಬರಿಬಹುದು ಅಂತ ಕ್ಲಾರಿಫಿಕೇಷನಿಗೆ. ಸೊ ಸಮ್ಮರ್ ಸೆಮಿಸ್ಟರ್ ಬಂದ್ಬಿಟ್ಟು ಇಟ್ ಈಸ್ ಅನ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್, ಎಸ್ಪೆಷಲಿ ಫಾರ್ ಯುವರ್ ಸೀನಿಯರ್ಸ್ ಟು ಕ್ಲಿಯರ್ ದ ಬ್ಯಾಕ್ಲಾಗ್ ಎಕ್ಸಾಮ್ ಇನ್ ಆರ್ಡರ್ ಟು ಅವಾಯ್ಡ್ ಇಯರ್ ಬ್ಯಾಕ್ ಸಿಸ್ಟಮ್. ಓಕೆ, ಸೊ ರಿಸಲ್ಟ್ಸ್ ಬಂದಿದೆ. ಸೊ ನೀವು ಹೇಳಬೇಕು, ಹೌ ವಾಸ್ ದ ಕರೆಕ್ಷನ್, ವಾಸ್ ಇಟ್ ಓಕೆ ಟು ಯು? ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಯು ಅಂತ ವಿಡಿಯೋನ ಮುಗಿಸ್ತಿದ್ದೀನಿ. ಹ್ಯಾವ್ ಅ ಗುಡ್ ಡೇ.